ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು, ನಾನು ಯೂಸ್ ಮಾಡುವಂಥ ಬ್ಲೌಸ್ ಕಟ್ಟಿಂಗ್, ನಾನು ಈ ಟೈಲರಿಂಗಲ್ಲಿ ಸಕ್ಸಸ್ ಆಗಿರುವಂಥ ಬ್ಲೌಸ್ ಕಟ್ಟಿಂಗ್ ಮೆಥಡ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಇದು ವೈಟ್ ಕಲರ್ ಬ್ಲೌಸು. ಸೊ ಎಲ್ಲ ಸ್ಯಾರಿಗಳಿಗೂ ಕೂಡ ಬ್ಲೂ ಕಲರ್ ಸ್ಯಾರಿ ಹಾಗೆ ಮೆರೂನ್ ಕಲರ್ ಸ್ಯಾರಿ ಎಲ್ಲ ಸ್ಯಾರಿಗೂ ಕೂಡ ಈ ರೀತಿ ಬ್ಲೌಸ್ ಅನ್ನೋದು ಇದು ಬಂದು 1 ಮೀಟರ್ ಬಂದು ನಿಮಗೆ 200-250ಗೆಲ್ಲ ಸಿಗುತ್ತೆ. ಸೊ ಈ ರೀತಿ ಬ್ಲೌಸ್ ತಂದು ನೀವು ಒಂದು ಸ್ಟಿಚ್ ಮಾಡ್ಕೋತು ಅಂತಂದರೆ ಎಲ್ಲ ಬ್ಲೌಸ್ಗೂ ಕೂಡ ನಿಮಗೆ ಮ್ಯಾಚಿಂಗ್ ಅನ್ನೋದಾಗುತ್ತೆ. ಸೊ ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು 40 ಸೈಜ್ ಬ್ಲೌಸ್ ಇದೆ. 40 ಸೈಜ್ ಬ್ಲೌಸು ಅಂತಂದರೆ 10 ಇಂಚ್ ಬರುತ್ತೆ. 10 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ ನಾನು 13 ಇಂಚ್ಗೆ ಈ ರೀತಿ ಬ್ಲೌಸ್ ಪೀಸ್ನ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ಇರೋಂಥ ಬ್ಲೌಸ್ ಪೀಸು ನಮಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಆಗುತ್ತೆ. ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ಗೆ ಫಸ್ಟು ಅರ್ಧ ಇಂಚನ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಜಾಯಿಂಟ್ಗೋಸ್ಕರ. ಇದಾದಮೇಲೆ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಇವಾಗ ನಾನು ಪ್ರತಿಯೊಂದು ಬ್ಲೌಸ್ನೂ ಈ ರೀತಿಯೇ ಕಟ್ ಮಾಡೋದ್ರಿಂದ ದಿನಕ್ಕೆ ಇಲ್ಲ ಅಂತಂದ್ರೆ 50 ಬ್ಲೌಸ್ಗಳನ್ನ ಕೂಡ ನಾವು ಕಟ್ ಮಾಡ್ಕೋಬೋದು. ನೀವು ಈ ಮೆಥಡ್ನ ಯೂಸ್ ಮಾಡಿ ಕಟ್ ಮಾಡಿದ್ರೆ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದು ಆಗುತ್ತೆ. ಸೊ ಫ್ರಂಟು ಮತ್ತು ಬ್ಯಾಕು ಸಪ್ರೇಟ್ ಕೂಡ ಕಟ್ ಮಾಡ್ಬೋದು. ಆ ಥರ ಕಟ್ ಮಾಡೋದ್ರಿಂದ ತುಂಬಾ ಲೇಟ್ ಆಗುತ್ತೆ. ನೋಡಿ, ಇವಾಗ ಬೆನ್ನಿನ ಪೂರ್ಣ ಉದ್ದನ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅದಕ್ಕಿಂತ ಅರ್ಧ ಇಂಚು ಒಂದು ಮಾರ್ಕ್ನ ಮಾಡ್ಕೋಬೇಕು. ಇದನ್ನೇನು ಮಾಡಿ ಅಂದರೆ ಈ ರೀತಿ ಫೋಲ್ಡ್ ಮಾಡಿ. ನಾನು ಪ್ರತಿಯೊಂದು ಬ್ಲೌಸ್ ಕಟಿಂಗ್ನು ಕೂಡ ಇದೇ ರೀತಿ ತೋರಿಸಿರೋದು, ಹಾಗಾಗಿ ನನಗೂ ಇದರಲ್ಲೂ ಕೂಡ ಇದೇ ಮೆಥಡ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಬೇಗ ಬ್ಲೌಸ್ ಕಟಿಂಗ್ ಮಾಡ್ಬೋದು ಅನ್ನೋದು ಒಂದೇ ಅಷ್ಟೇ. ಸೊ ನೆಕ್ ವಿಡ್ತ್ ಬಂದು 2.5 ಇಂಚನ್ನ ಇಡ್ತಾಯಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಡೀಪ್ ಇದೆ, ಹಾಗಾಗಿ 2.5 ಇಂಚ್ಗೆ ನೆಕ್ ವಿಡ್ತ್ ಇಡ್ತಾಯಿದ್ದೀನಿ. ಭುಜ ಬಂದು ನೀವು ಅಳತೆ ಬ್ಲೌಸಲ್ಲಿ ಅಷ್ಟಾದರೂ ಇಟ್ಕೋಬೋದು. ನಾರ್ಮಲಾಗಿ ಇಟ್ಟು ಕೂಡ 3.5 ಇಂಚೇ ಬರುತ್ತೆ. ನೋಡಿ ತೋರಿಸ್ತೀನಿ. ಇಲ್ಲಿ 1/4 ಇಂಚು ಬಿಟ್ಟು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ನೋಡಿ ಕಂಪಲ್ಸರಿ 3.5ನೇ ಬರುತ್ತೆ. ನೋಡಿದ್ರಲ್ವ, 3.5 ಇಂಚೇ ಬಂದಿದೆ. ಸೊ ಹಾರ್ಮೋಲ್ ಬಂದು 6.5ಗೆ ಇಡ್ತಾಯಿದ್ದೀನಿ. ಫಾರ್ಟಿ ಸೈಜ್ಗೆಲ್ಲ 6.5 ಇಂಚ್ ಇಟ್ಟರೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ಸೊ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಈ ರೀತಿ ರೌಂಡ್ ಶೇಪ್ ಅನ್ನೋದು ಕೊಡೋಕ್ಕೆ ಬರಲಿಲ್ಲ ಅಂತಂದರೆ ಎದೆ ಸುತ್ತಳತೆನ ಮಾರ್ಕ್ ಮಾಡಿಕೊಂಡು ಇದರ 2ರ ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಇದರ 2ರ ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಆರ್ಮೋಲ್ ರೌಂಡ್ ಅನ್ನೋದು ರೆಡಿ ಆಗುತ್ತೆ. ಇದ್ರ 2ರ ಮಧ್ಯಕ್ಕೆ ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಫ್ರಂಟಲ್ಲಿ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಅಷ್ಟೇ, ತುಂಬಾ ಈಸಿಯಾಗಿ ಆರ್ಮೋಲ್ ಶೇಪ್ ಅನ್ನೋದನ್ನು ತೆಗಿಬೋದು. ಇದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಈ ರೀತಿ ಅಳತೆ ಬ್ಲೌಸ್ನ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡಾದಮೇಲೆ ನೋಡಿ, ಈ ರೀತಿ ಅಳತೆ ಬ್ಲೌಸ್ನ ಕರೆಕ್ಟಾಗಿ ಸ್ಟ್ರೈಟ್ ಇಟ್ಕೊಂಡು ಈ ರೀತಿ ನೋಡ್ಕೊಳ್ಳಿ. 7.25 ಅಥವಾ 7.5 ಇಂಚ್ ಬರ್ತಾಯಿದೆ. ಸೊ 7.25 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಯಾಕಂದರೆ ಕಟಿಂಗ್ ಮಾಡಿದಾಗ ನಿಮಗೆ ಇನ್ನೊಂದು 1/4 ಇಂಚಷ್ಟು ಹೋಗುತ್ತಲ್ವ, ಹಾಗಾಗಿ ಆವಾಗ ಕರೆಕ್ಟಾಗಿ ಸಿಗುತ್ತೆ. ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದಾದಮೇಲೆ ಭುಜದಿಂದ ಉಕ್ಸ್ಪಟ್ಟಿವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ನೋಡಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಅರ್ಧ ಇಂಚು ಮೇಲ್ಗಡೆನೆ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ 1/2 ಇಂಚು ಅಲ್ಲೇ ಇದೆ ಆಲ್ರೆಡಿ. ಉಕ್ಸ್ಪಟ್ಟಿ ಕಡೆನೂ ಅಷ್ಟೇ ಈ ರೀತಿ ರೌಂಡ್ ನೆಕ್ಕಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಬ್ಲೌಸ್ ಅಳತೆ ಲೈನಿಂಗ್ ಅಷ್ಟೇ ಇದೆ ಅಲ್ವಾ, ಹಾಗಾಗಿ ಯಾವುದೇ ರೀತಿ ಕಟಿಂಗ್ ಅನ್ನೋದನ್ನು ಮಾಡ್ತಾಯಿಲ್ಲ. ಸೊ ಈ ರೀತಿ ಒಂದು ಶೇಪ್ ಕೊಟ್ಟರೆ ಸಾಕಾಗುತ್ತೆ. ಇದಾದಮೇಲೆ ನಾವು ಇಲ್ಲಿ 2 ಸೇರಿಸಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕಟ್ ಮಾಡ್ಕೋಬೇಕು. ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ. ಇದಾದಮೇಲೆ ಭುಜನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಅರ್ಧ ಇಂಚ್ಗೆ ಕಟ್ ಮಾಡ್ಕೋಬೇಕು. 2 ಎಳೆನ ಮಾತ್ರ ತಗೊಂಡು ಫ್ರಂಟಲ್ಲಿ ಅರ್ಧ ಇಂಚ್ಗೆ ಒಂದು ಕಟ್ಟಿಂಗ್ನ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ನಾಚ್ ಅನ್ನೋದನ್ನು ಹಾಕ್ಕೊಂಡು ಫ್ರಂಟ್ ಶೇಪ್ನ ಈ ರೀತಿ ಒಂದೇ ಒಂದು ಬ್ಲೌಸ್ನ ತಗೊಂಡು ಫ್ರಂಟ್ ಶೇಪ್ನ ಕಟ್ ಮಾಡ್ಕೋಬೇಕು.
ಸೊ ನೋಡಿದ್ರಲ್ವ ಇದು ರೆಡಿ ಆಯಿತು. ನಾನು ಸೈಡ್ ಫಿಟ್ಟಿಂಗ್ ಮಾಡುವಾಗಲೇ ಇದನ್ನು ಮಾಡ್ತೀನಿ. ಸೊ ಅದನ್ನು ವೀಡಿಯೋನು ಕೂಡ ಸುಮಾರು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು, ಡಾಟ್ ಪಾಯಿಂಟ್ನ ಹೇಗೆ ಮಾರ್ಕ್ ಮಾಡೋದು ಅಂತ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸಲ ವೀಡಿಯೋನ ಮಾಡಿ ಅಪ್ಲೋಡ್ನ ಮಾಡ್ತೀನಿ. ಇದಾದಮೇಲೆ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಡೀಪ್ನ ನೋಡಿ ಈ ರೀತಿ ಅಳತೆ ಬ್ಲೌಸ್ನ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿ, ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡ್ರೆ ನಿಮಗೆ ಡೀಪ್ ಅನ್ನೋದು ಯಾವ ಅಳತೆಗೆ ಡೀಪ್ ಇರುತ್ತೆ ಸೊ ಅದೇ ಅಳತೆಗೆ ಡೀಪು ಸಿಗುತ್ತೆ. ಸೊ ಈ ರೀತಿ ರೌಂಡ್ ಶೇಪ್ ಕೊಟ್ಟರೆ ಆಯಿತು. ನೋಡಿದ್ರಲ್ವ ಫ್ರಂಟು ಮತ್ತು ಬ್ಯಾಕ್ ಸೈಡು ಎರಡೂ ಕೂಡ ರೆಡಿ ಆಯಿತು. ಇದಾದಮೇಲೆ ಇವಾಗ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಕಟ್ ಮಾಡಿರೋಂಥ ಮೆಥಡ್ನ ನೀವು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಡ್ತೀರಾ ಅಂತಂದರೆ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಒಂದು 50 ಬ್ಲೌಸ್ ಇತ್ತು ಅಂತಂದರೆ ನೀವು ಒಂದೇ ದಿನಕ್ಕೆ 50 ಬ್ಲೌಸು ಕೂಡ ಕಟ್ ಮಾಡಿ ಇಟ್ಕೊಬಿಡ್ಬೋದು. ಸೊ ಫಸ್ಟು ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಈ ರೀತಿ ಸ್ಲೀವ್ಸ್ನ ಮೇಲ್ಗಡೆನೇ ಇಟ್ಕೊಂಡು, ಸೊ ಇವ್ರದ್ದು ಸ್ವಲ್ಪ ಸ್ಲೀವ್ಸ್ ದಪ್ಪ ಇರೋದ್ರಿಂದ ಸ್ವಲ್ಪ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡುವಾಗ ಅದನ್ನು ತೋರಿಸ್ತೀನಿ ಯಾವ ರೀತಿ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ. ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ. ಬಟ್ಟೆ ಸಾಕಾಗಲಿಲ್ಲ ಅಂತಂದರೆ ಈ ರೀತಿ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಈ ರೀತಿ ಸ್ಲೀವ್ಸ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಜಾಯಿಂಟ್ವರೆಗೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಸೊ ಈ ರೀತಿ ಸ್ಟ್ರೈಟ್ ಬಂದು ಈ ರೀತಿ ಸ್ಲೀವ್ಸ್ ಶೇಪ್ ಅನ್ನೋದನ್ನು ಕೊಟ್ಟರೆ ಇವಾಗ ನಿಮಗೆ ಸ್ಲೀವ್ಸ್ ಶೇಪ್ ಅನ್ನೋದು ರೆಡಿ ಆಯಿತು. ಇವಾಗ ಅರ್ಧ ಇಂಚ್ ಎಕ್ಸ್ಟ್ರಾಗೆ ಕಟ್ ಮಾಡಿಕೊಂಡು ಒಂದು ನಾಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಇದಾದಮೇಲೆ ಬೆಲ್ಟ್ ಪಟ್ಟಿಗೆ ಸೊ ಬೆಲ್ಟ್ ಪಟ್ಟಿಗೆ 4 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 4 ಇಂಚು, ಇಲ್ಲಿ ಬಂದು 3.5 ಇಂಚು ಮತ್ತು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಶೇಪ್ ಅನ್ನೋದನ್ನು ಕೊಟ್ಟರೆ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ, ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದು ಪೀಸ್ನ ಅಂತ. ಪರ್ಫೆಕ್ಟಾಗಿ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ವೀಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತಾ ಇಲ್ಲ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.